ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಮ್ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬನ ಮಾಡ್ತಾಯಿದ್ದೀವಿ. ಸೊ ಕ್ವಿಕ್ಕಾಗಿ ಯಾಕೆ ಒಂದು ವ್ಲಾಗ್ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಬೆಳಗ್ಗೆ ಅಮ್ಮ ಪೂಜೆ ಎಲ್ಲ ಮುಗಿಸಿದ್ರು. ಸೊ ನಾನು ಮತ್ತು ಅರುಣ್ ಅವ್ರು ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ಪೂಜೆ ಮಾಡ್ತಿದ್ದೀವಿ. ಈ ವ್ಲಾಗಲ್ಲಿ ಜಾಸ್ತಿ ವಾಯ್ಸ್ ಓವರ್ ಏನೂ ಕೊಡೋದಿಲ್ಲ. ಹಾಗೆಯೇ ಒಂದು ಸಡನ್ ಪ್ಲ್ಯಾನ್ ಮಾಡಿದೆ, ರೀಲ್ಸ್ ಮಾಡಬಾರ್ದು ಯಾಕೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ದೆ. ಆವಾಗ ಎಲ್ಲರದ್ದು ರೀಲ್ಸ್ ನೋಡ್ತಾ ಇದ್ದೆ. ಆವಾಗ ನನಗೂ ಯಾಕೆ ಮಾಡಬಾರ್ದು ಅನಿಸ್ತು. ಸೊ ಹಾಗಾಗಿ ಮನೇಲೇ ಒಂದು ಸ್ಯಾರಿ ಇತ್ತು ಊರಲ್ಲೇ ನಂದು. ಸೊ ಆ ಸ್ಯಾರಿ ಹಾಕ್ಕೊಂಡು ಕ್ವಿಕ್ಕಾಗಿ ರೀಲ್ಸ್ ಕೂಡ ಮಾಡಿದ್ದೀನಿ. ಅದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಅಂದರೆ ನನಗೆ ಇದು ತುಂಬ ಈ ಥರ ವಿಡಿಯೋ ನಾನು ಜಾಸ್ತಿ ಯಾವತ್ತೂ ಮಾಡಿಲ್ಲ. ಇದು ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಅನಿಸ್ತು. ನಮ್ಮ ಮನೆಯವ್ರು ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸೊ ವಿಡಿಯೋ ಜಾಸ್ತಿ ವಾಯ್ಸ್ ಓವರ್ ಕೊಡೋದಿಲ್ಲ, ರಾ ಆಗೇ ಬಿಟ್ಟಿರ್ತೀನಿ ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ ಗೈಸ್, ಹಬ್ಬದ ದಿನಾನು. ಯಾರಮ್ಮ ಉಪ್ಪಿಟ್ಟು ಮಾಡಕ್ಕೆ ಹೇಳಿದ್ದು? ನನಗೂ ಇಷ್ಟ, ಉಪ್ಪಿಟ್ಟು ತಿನ್ನಂಗಾಗಿತ್ತು. ಅವರೆಕಾಳು ಉಪ್ಪಿಟ್ಟು. ನಾನೇ ಗೈಸ್ ಅವರೆಕಾಳು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ದು, ಅದಕ್ಕೆ ಮಾಡಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಪಾಯಸ. ಎಂಥ ಪಾಯಸ ಅಮ್ಮ? ಎಂಥದ್ದು ಪಾಯಸ? ಯಾವುದು? ಶಾವಿಗೆ ಪಾಯಸ ಬೇಡ, ಹೆಸರು ಬೇಳೆ ಪಾಯಸ ಮಾಡು. ಲಾಡುಗೆ ಶಾವಿಗೆ ಪಾಯಸನಾ? ಪೊಂಗಲ್ಲು ತಿನ್ನೋಕ್ಕಾಗಲ್ಲ ಗೈಸ್ ಜಾಸ್ತಿ, ಅದಕ್ಕೆ ನಾನು ಪಾಯಸ ಮಾಡು ಅಂತ ಹೇಳಿದ್ದೀನಿ ನಮ್ಮಮ್ಮಂಗೆ. ಇಲ್ಲಿ ನಮ್ಮ ಯಜಮಾನ್ರು ತಿಂಡಿ ತಿಂತಿದ್ದಾರೆ ಪೂಜೆ ಮುಗಿಸಿ. ಹಾಯ್. ತಿನ್ನಿ. ಅದು ನಾವು ಸಲ ಕೇಳಿದಾಗ ಎಂಟು ಹೇಳಿರೋ ನಾವು ಕೇಳಿದ್ವಲ್ಲ. ಬಾಯ್. ಒಂದು ವಿಡಿಯೋಗೋಸ್ಕರ ಎಷ್ಟು ಸರ್ಕಸ್ ಮಾಡ್ತಿದ್ದೀವಿ ನೋಡಿ ಗೈಸ್. ಆ ಮೆದೆ ಕೆಳಗಡೆ ಎಲ್ಲ ಕೂತ್ಕೊಂಡು ನಾನು ನೋಡಿ ಹಿಂಗೆ ಕೂತಿದ್ದೀನಿ. ಬೆಳಗ್ಗೆ ಆಲ್ಮೋಸ್ಟ್ ಎಷ್ಟು ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದು? 1 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು. ಆಲ್ರೆಡಿ 3 ಗಂಟೆ ಆಗಿದೆ. ಎಲ್ಲೆಲ್ಲಿ ಹೋಗಿ ಏನೇನು ಸರ್ಕಸ್ ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಇವತ್ತು ಮೈಕೈ ಎಲ್ಲ ಫುಲ್ಲು ಕಡ್ತಾ ಬರೋದಂತೂ ಗ್ಯಾರಂಟಿ. ಇದಂತೂ ಹೂವು ಯಾವಾಗಲೂ ಬಿದ್ದೇ ಹೋಗ್ತಾ ಇರುತ್ತೆ. ಸೊ ತುಂಬ ದಿನ ಆದಮೇಲೆ ಈ ಥರ ರೆಡಿಯಾಗಿರೋದು. ಏನೂ ಅಂದರೆ ಕ್ಲೀನಾಗಿ ನೀಟಾಗಿ ಏನೂ ರೆಡಿಯಾಗಿಲ್ಲ, ಎಲ್ಲ ಈ ಥರ ಲೂಸು ಹೆಂಗೆ ಬೇಕೋ ಹಂಗೆ ರೆಡಿಯಾಗಿದ್ದೀವಿ ವೀಡಿಯೋಗೋಸ್ಕರ. ಹೂವು ಬಿದ್ದು ಹೋಗ್ತೈತೆ, ತಗೊಂಡು ಹಿಂಗೆ ಹಾಕೊಳ್ಳೋದಷ್ಟೇ ವೀಡಿಯೋಗೋಸ್ಕರ. ಏನೇನೋ ಸರ್ಕಸ್ ಮಾಡ್ತಿದ್ವಿ. ಆ ಮೆದೆ ಕೆಳಗಡೆ ಎಲ್ಲ, ಈ ತೆಂಗಿನ ಮರದ ಹಿಂದೆ ಎಲ್ಲ, ಜೋಳದೊಳಗಡೆ ಎಲ್ಲ ಹೋಗಿ. ಹೋಪ್ ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡಿ. ಎಲ್ಲರೂ ಸಂಕ್ರಾಂತಿ 2 ದಿನ 1 ದಿನ ಐತೆ ಅನ್ನಂಗೆ ವಿಡಿಯೋ ಮಾಡಿದ್ರೆ, ನಾವು ಹಬ್ಬದ ದಿನ ವಿಡಿಯೋ ಮಾಡ್ತಿದ್ದೀವಿ. ಹಬ್ಬ ಮುಗಿದ್ಮೇಲೆ ಅಪ್ಲೋಡ್ ಮಾಡ್ತೀವಿ ಅನಿಸುತ್ತೆ. ಸೊ ಬನ್ನಿ ಇವಾಗ ಶೂಟ್ ಮಾಡುವ.
ಏನು ಸಮಾಚಾರ? ಅಲ್ಲೇ ಆಯ್ತಲ್ಲ 30-40 ಸಾವಿರಕ್ಕೆ ಅಲ್ಲಿ ಮಾಡಕ್ಕೆ ವಿಡಿಯೋ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಓಕೆನಾ? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ. ಫೋಟೋಸು ಫೋಟೋಸ್ ಚೆನ್ನಾಗಿದೆಯಾ? ಏನು ಹಬ್ಬಕ್ಕೆ ಸ್ಪೆಷಲ್ಲು? ಒಬ್ಬಟ್ಟು ನನಗೆ ತಗೊಂಬಂದಿನಿ, ಬಿಸಿ 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 ತಂದಿದೆಯಾ? ಹ್ಮ್. ನಮ್ಮ ಮನೇಲಿ ಪಾಯಸ, ಪಾಯಸ, ಲಾಡು ಪಾಯಸ. ಲಾಡು, ಬೂಂದಿ ಲಾಡುನ. ಹ್ಞೂ, ಪಾಯಸಕ್ಕೆ ತಿಂತಾರಲ್ಲ ಲಾಡು, ಅದು. ವಿಡಿಯೋ ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ. ಫೋಟೋಸು? ಫೋಟೋ ಚೆನ್ನಾಗೈತಿ, ನಿಜ ಚೆನ್ನಾಗಿ ಬಂದೈತಾ? ಸೂಪರ್ ಐತಿ. ಸುಮ್ಮನೆ ಏನೋ ಟ್ರೈ ಮಾಡೋಣ ಅಂತ ಮಾಡಿದ್ದಷ್ಟೇ. ಚೆನ್ನಾಗಿ ಬಂದೈತಲ್ಲ. ಇವ್ರ ಆ್ಯಕ್ಟಿಂಗ್ ಗೊತ್ತಲ್ಲ. ಯಾರು? ಇನ್ನೇನು ಸಮಾಚಾರ? ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ? ಬಿಗ್ ಬಾಸ್ ಅಲ್ಲ, ನಾನು ಹೋಗ್ಬೇಕಾಯ್ತು. ಯಾರು ಫೇವ್ರೆಟು? ನಾನೇ ಹೋಗ್ಬೇಕಾಯ್ತು. ಇರೋದ್ರಲ್ಲಿ ಹೇಳ್ರಿ. ಏನು ಇದು ನೋಡೋದೇ, ಏನು ನೋಡೋಣ ಅಲ್ಲಿ ಹೇಳ್ಬೇಕಲ್ಲಿ. ಗಿಲ್ಲಿ ಅಪ್ಪಾಜಿ ನಿನಗೆ ಗಿಲ್ಲಿ ಗಿಲ್ಲಿ ಗಿಲ್ಲಿನಾ? ವೋಟ್ ಮಾಡಿದ್ರ ಗಿಲ್ಲಿಗೆ? ಗಿಲ್ಲಿಗೆ ನೀನು ಯಾರಿಗೆ ವೋಟ್ ಮಾಡಿದೆ? ಗಿಲ್ಲಿಗೆ ಮಾಡೋಣ ಪಾಪ. ಮಾಡು ಹಾಗಾದ್ರೆ ನಿನ್ನ ಅವ್ರಿಗೆಲ್ಲ ಫೋನಲ್ಲಿ. ಬಡವ ಅವನೇ ಬದುಕಿ ಅವನೇ ಬಡವ ಬದುಕೇಳಿ, ಇನ್ನು ಇವಾಗ ಇಂಪ್ರೂವ್ಮೆಂಟ್ ಆಗ್ತದೆ, ಚೆನ್ನಾಗಿ ಆಗಲಿ. ಇಲ್ಲಿ ಬೆಳಿಗ್ಗೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ದ ಅಲ್ವಾ? ಅವರಿಂದಲೇ ಗಿಲ್ಲಿಂದ ಬಿಗ್ ಬಾಸ್. ಇದರಲ್ಲಿ ಇವರೆಲ್ಲ ಯಾರು 99 ಲಕ್ಷ ಜನ ಅವನಿಗೆ ಮಾಡ್ಯಾರ. ಚೆನ್ನಾಗಿ ಮಾಡ್ಯಾರ. ನಾನು ಬೆಳಗ್ಗೆ 99 ವೋಟ್ಸ್ ಮಾಡಿದೆ ಗಿಲ್ಲಿಗೆ. ಇವಾಗ ನಿನ್ನ ಫೋನಲ್ಲಿ ಮಾಡೋಣ. ಏಯ್ ಕಾವಿ ಮಾಡಿ, ಗೆಲ್ಲರಿ ಮಾಡ್ಬೇಕು. ಗೆಲ್ಲರಿ ಮಾಡಿ. ಗಿಲ್ಲಿ ವಿನ್ನು ಪಕ್ಕ. ಅವ್ನು ವಿನ್ ಆಗಿಲ್ಲ ಅಂತಂದ್ರೆ ಇದು ಶೋನೇ ನೋಡಲ್ಲ ಯಾರು ನೆಕ್ಸ್ಟ್ ಸೀಸನ್. ಏನು ಹೇಳಕ್ಕಾಗಲ್ಲ. ಹೆಂಗಿತ್ತು ಹಬ್ಬ ಇವತ್ತು? ಅವನೇ ವಿನ್ ಆಗ್ಬೇಕು, ಆಗ್ಲೇಬೇಕು. 99 ಲಕ್ಷ ಜನ ಓಟ್ ಬಂದೈತಂತೆ. ಇಲ್ಲಿಂದ 7 ಲಕ್ಷ 4 ಲಕ್ಷ 3 ಲಕ್ಷ ಬಂದೈತೆ. ಹೌದು, ಬಂದಿತ್ತು. ಅವಳಿಗೆ ಜಾಸ್ತಿ 9 ಲಕ್ಷ. ರಕ್ಷಿತಾಗೂ ಜಾಸ್ತಿ ಬಂದಿದೆ, ಗಿಲ್ಲಿಗೂ ಜಾಸ್ತಿ ವೋಟ್ ಇವಳಿಗೆ ಬಂದಿದೆ. ಕಾವಿಂಗ್ ಎಷ್ಟು ಬಂದೈತೆ? ಕಾವ್ಯಂ ಅವಳಿಗೆ ಕಡಿಮೆ, 7 ಚಿಲ್ಲರೆ ಬಂದೈತೆ ಅಷ್ಟೇ. ಅವಳು ಅಶ್ವಿನಿಗೆ ಅವಳಿಗೂ ಕಡಿಮೆ. ಅವಳು ಕಮ್ಮಿ, ಎಲ್ಲರಿಗಿನ ಕಮ್ಮಿ. ಇದು ಜಾಸ್ತಿ ಬಂದಿರೋದು ರಕ್ಷಿತಂಗೆ ಮತ್ತೆ ಗಿಲ್ಲಿಗೆ. ಗಿಲ್ಲಿಗೆ ನನಗೂ ಗಿಲ್ಲಿ ಫೇವ್ರೇಟ್. ಎಲ್ಲರಿಗಿನ ಕಮ್ಮಿ ಅಂದ್ರೆ ಅವನಿಗೆ ಬರೀ 4 ಲಕ್ಷ ಜುಟ್ಟು. ಧ್ರುವಂತ್ ಧ್ರುವಂತ್ ಹೋದ್ನಾ? ಹೋದ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ಆಯ್ತಲ್ಲ. ಇನ್ನೇನಿದ್ರು ಓಟು ಮೇಲೆ ಡಿಪೆಂಡ್ ಆಗುತ್ತೆ. ಇದು ವಿನ್ ಅಂತ ಡಿಸೈಡ್ ಆಗೋಗ್ಬಿಟ್ಟೈತೆ ಗಿಲ್ಲಿ ಬಿಡು. ಸಂಡೇ ರಿವೀಲ್ ಮಾಡೋದು ಅಷ್ಟೇನೆ. ಈ ಸಂಡೇ ಗಿಲ್ಲಿ ವಿನ್ನರ್ ಅಂತ ಅಷ್ಟೇ. ತೋಟಕ್ಕೆ ಹೋಗಿದಂತೆ? ತೋಟಕ್ಕೆ ಹೋಗಿದ್ದೆ. ಒಂಬಳೆ ನೋಡಿದ್ರ? ಇಲ್ಲ, ತೋರಿಸು. ತೋರಿಸಿ ಯಾರಿಗೂ ನೀನು ಇಂಥವೆಲ್ಲ ಮಾಡಲ್ಲ ನೀನು, ತೋರಿಸು ನನಗೆ. ವೇಸ್ಟ್ ನೀನು. ಇಲ್ಲಿ ತೋರಿಸು ವಿಡಿಯೋ ಇಲ್ಲಿ. ನಮ್ಮ ಮನೆಗೆ ಬಂದಿಲ್ಲ, ಹೊಡಿತಾ ಇವು ಅಂತ ಹತ್ರಕ್ಕೆ ಇಲ್ಲಿ ಫೋನು. ಇನ್ನೊಂದು ವಿಡಿಯೋ ತೋರಿಸಿ, ಇನ್ನೊಂದು ಚೆನ್ನಾಗಿ ಬಂದೈತೆ. ಫಸ್ಟ್ ಒಂಬಾಳೆ ನಮ್ಮ ತೋಟದ್ದು ಗೈಸ್. ಇನ್ನೊಂದ್ಸಲ ತೋಟಕ್ಕೆ ಹೋದಾಗ ಲೈವಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ನಾಳೆ ಪೂಜೆ ಮಾಡ್ಬೇಕಲ್ಲ. ಖುಷಿ ಆಗ್ತಿದೆಯಲ್ಲ? ಸಾಂಗ್ ಆಫ್ ಮಾಡು. ಸೊ ಗೈಸ್, ವಿಡಿಯೋ ಎಲ್ಲ ಮುಗಿಸಿ ಇವಾಗ ಸಂಜೆ 4 ಗಂಟೆ ಆಗಿದೆ. ಬಂದು ಊಟ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ, ಇವತ್ತೇ ಅಪ್ಲೋಡ್ ಮಾಡಬೇಕು, ಯಾಕಂದರೆ ಇವತ್ತೇ ಹಬ್ಬ. ನಾಳೆ ಅಪ್ಲೋಡ್ ಮಾಡಿದ್ರೆ ಯೂಸ್ ಇರಲ್ಲ. ಹಾಗಾಗಿ ಊಟ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಮೇಕಪ್ ಎಲ್ಲ ತೆಗೆದು ಇವಾಗ ಕಾರಲ್ಲಿ ಸುಮ್ಮನೆ ಕೂತಿದ್ದೀನಿ. ವಿಡಿಯೋ ಎಂಡ್ ಮಾಡಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳಿ ಮಾಡಿದೆ. ಸೊ ಇಷ್ಟೇ ಗೈಸ್ ಇವತ್ತಿನ ನಮ್ಮ ಸಿಂಪಲ್ ಸಂಕ್ರಾಂತಿ ಹಬ್ಬ. ಮನೇಲೇನಷ್ಟು ಗ್ರ್ಯಾಂಡಾಗಿ ಮಾಡಲ್ಲ, ಮಾಮೂಲಿ ಪೂಜೆ ಮಾಡಿಬಿಟ್ಟು ಸ್ವೀಟ್ ಮಾಡಿಬಿಟ್ಟು ಊಟ ಮಾಡೋದಷ್ಟೇ. ಸೊ ನಾನು ಇವತ್ತು ಸಡನ್ ಪ್ಲ್ಯಾನ್ ಆಯಿತು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಹಂಗಾಗಿ ಸಡನ್ನಾಗಿ ಯಾವುದೋ ಒಂದು ಸ್ಯಾರಿ ಹಾಕ್ಕೊಂಡೆ. ಆ್ಯಕ್ಚುಲಿ ಅದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು 3ನೇ ಸಲನೋ 4ನೇ ಸಲನೋ ಹಾಕ್ಕೊತಾ ಇರೋದು. ಯಾವುದೂ ವೀಡಿಯೋ ಇರಲಿಲ್ಲ ಅಂತ ಹೇಳ್ಬಿಟ್ಟು ಊರಲ್ಲಿ ಅದೇ ಸ್ಯಾರಿ ಇತ್ತು, ಹಾಗಾಗಿ ಅದೇ ಸ್ಯಾರಿ ಹಾಕ್ಕೊಂಡು ವೀಡಿಯೋ ಮಾಡಿದೆ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ದು. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಅನಿಸ್ತು. ಸೊ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಅಷ್ಟೇ ಗೈಸ್ ನಮ್ಮನೆ ಸಂಕ್ರಾಂತಿ ಹಬ್ಬ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.